ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ನಾವು ಇವತ್ತು ಭದ್ರಾವತಿ ಹೋಗೋಕ್ಕೆ ಅಂತ ಹೇಳಿ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ. ಡೆಲ್ಲಿ ಟು ಗುಂಟ್ಕಲ್ಗೆ. ಫಸ್ಟು ನಾನು ಡೆಲ್ಲಿಯಿಂದ ಇವಾಗ ಹೊರಟಿದ್ದೀನಿ. ಡೆಲ್ಲಿಲಿ ಆಟೋ ತನಕ ನಮ್ಮ ಮನೆಯವ್ರು ಬಂದುಬಿಟ್ರು. ರೈಲ್ವೆ ಸ್ಟೇಷನ್ಗೆ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿದೆ. ಹಾಗಾಗಿ ಯಾಕೆಂದರೆ ನನ್ನ ಮಗನಿಗೆ ಸ್ಕೂಲಿಂದ ಬರ್ತಾನೆ ದೊಡ್ಡವನು, ಅವನಿಗೆ ಬಿಟ್ಬಿಟ್ಟು ಹೋಗ್ತಾ ಇರೋದ್ರಿಂದ ಅವನೊಬ್ಬನೇ ಆಗ್ಬಿಡ್ತಾನೆ ಮನೆಯಲ್ಲಿ, ಮತ್ತೆ ಅಳತ್ತಾನೆ ಅಂಥೇಳಿ ಬರಬೇಡ ಅಂಥೇಳಿ ನಾನೇ ಜಾಸ್ತಿ ಲಗೇಜ್ ಏನು ಇರಲಿಲ್ಲವಲ್ಲ, ಹಾಗಾಗಿ ಹೋಗ್ತಾಯಿದ್ದೀವಿ. ಅದಾದಮೇಲೆ 3 ಹತ್ರ ಲೈನ್ ಹಾಕಿದ್ರು, ನೋಡ್ಬೋದು. ಆಟೋ ಎಲ್ಲ ನಿಲ್ಲಿಸಿದ್ರು. VIP ಮೂಮೆಂಟ್ ಇದೆ. ಅದಕ್ಕೆ ಯಾವಾಗಲೂ ಡೆಲ್ಲೀಲಿ 1 ಅವರ್ ಮುಂಚೆನೇ ಹೊರಡಬೇಕು ರೈಲ್ವೆ ಸ್ಟೇಷನ್ಗಳ. ಏಕೆಂದರೆ ಹಿಂಗೆ ಲೈನ್ಗಳಿದ್ದರೆ ಟ್ರೈನ್ ಆಟೋಗಳೆಲ್ಲ ಬಿಡೋದಿಲ್ಲ. ಹಾಗಾಗಿ ಇವಾಗ ಕಾರ್ಗಳು ಹೋಗ್ತಾ ಇದ್ದಾವೆ, ನೋಡ್ಬೋದು. ಒಂದು 4 ಕಾರುಗಳು, ಫಸ್ಟ್ ಒಂದು ಪೊಲೀಸ್ದು ಹೋಯ್ತು. ಅದಾದಮೇಲೆ ಇವಾಗ ಹೋಗ್ತಾ ಇದ್ದಾವೆ ಕಾರ್ಗಳೆಲ್ಲ. ಅದಾದಮೇಲೆ ಅವರು ಒಂದು ಫೋನ್ ಬರುತ್ತೆ. ಫೋನ್ ಬಂದಮೇಲೆ ನಮ್ಮನೆ ಬಿಡ್ತಾರೆ. ಅದಾದಮೇಲೆ ನಮಗೆ ಬಿಟ್ಟರು. ಇವಾಗ ಅದಾದಮೇಲೆ ಇಂಡಿಯಾ ಗೇಟ್, ಇದು ಇಂಡಿಯಾ ಗೇಟು ಇವಾಗ ಬರುತ್ತೆ. ಇವಾಗ ಟೈಮ್ ಬಂದು 7:30 ಆಗಿದೆ. ಇನ್ನು ಕತ್ಲೆ ಇವಾಗ ಕಡಿಮೆ ಬೇಗ ಆಗಲ್ಲ. ಸಂಜೆ 5 ಗಂಟೆ ಥರ ಇದೆ, ಬಟ್ 7:30 ಆಗಿದೆ ಇವಾಗಲೇ. ಒಂದು ಟ್ರಾಲಿ ಮತ್ತು ಒಂದು ಲಂಚ್ ಬ್ಯಾಗ್ ಮಾತ್ರ ಇದೆ ನನ್ನ ಹತ್ರ, ಮತ್ತು ಯಾವುದೋ ಲಗೇಜ್ ಏನಿಲ್ಲ. ಇದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ನು. ಒಳಗಡೆ ತನಕ ಏನು ಬಿಡೋದಿಲ್ಲ, ಹೊರಗಡೆ ಬಿಡ್ತಾರೆ. ಒಳಗಡೆ ಪಾರ್ಕಿಂಗ್ ಚಾರ್ಜಸ್ ಕೇಳ್ತಾರೆ ಎಕ್ಸ್ಟ್ರಾ. ಅದಕ್ಕೆ ನಮ್ಮ ಹತ್ರ ಏನು ಲಗೇಜ್ ಇಲ್ವಲ್ಲ, ಹಂಗಾಗಿ ಇಲ್ಲೇ ನಿಲ್ಸ್ಕೊಂಡು ತಗೊಂಡೋಗ್ತಾಯಿದ್ದೀನಿ ಇವಾಗ. ನಮ್ಮ ಟ್ರೈನ್ಗಳೆಲ್ಲ ಬರೀ ನ್ಯೂ ಡೆಲ್ಲಿ ಮತ್ತು ನಿಜಾಮುದ್ದೀನಲ್ಲೇ ಇರೋದು. ಪ್ಲಾಟ್ಫಾರ್ಮ್ ನಂಬರ್ 6 ಬರುತ್ತೆ ನಮ್ಮದು ಟ್ರೈನು. ಎಕ್ಸ್ಲೇಟ್ರ್ ಇದೆ, ಹಾಗಾಗಿ ಎಕ್ಸ್ಲೇಟ್ರಲ್ಲಿ ಬ್ಯಾಗ್ ಚೆಕಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಇವಾಗ ಚೆಕಿಂಗ್ ಹೋಗ್ತಾಯಿದ್ದೀವಿ ಬ್ಯಾಗು. ಪ್ಲಾಟ್ಫಾರ್ಮಿಗೆ ಬಂದ್ವಿ. ಫುಲ್ಲು ರಶ್ ಇದೆ ಟ್ರೈನು. ಫುಲ್ಲು ಸೆಕೆ ಕೂಡ, ಜಾಸ್ತಿ ಸೆಕೆ. ಅದು ಈಗ ಈ ವಾರದಲ್ಲಿ ಮಳೆನೂ ಕೂಡ ಬಂದು ಹೋಯ್ತಲ್ಲ, ಒಂದು 3 ದಿನ ಕಂಟಿನ್ಯೂ ಮಳೆ ಬಂತು. ಅದಾದಮೇಲೆ ನಿಲ್ತು, ಹಾಗಾಗಿ ಇನ್ನೂ ಜಾಸ್ತಿ ಸೆಕೆ ಆಯಿತು. ಅಷ್ಟರಲ್ಲೇ 8 ಗಂಟೆ 7:45 ಅಷ್ಟೊತ್ತಿಗೆಲ್ಲ ಟ್ರೈನು ಬಂತು. ಇದು 8:20ಕ್ಕೆ ಓಡುತ್ತೆ. ನಂದು ಲೋವರು ಮತ್ತು ನಮ್ಮ ಚಿಕ್ಕೊಂದು ಅಪ್ಪರು ಮಿಡಲ್ ಸಿಕ್ಕಿದೆ. ಟ್ರೈನ್ ಕೂಡ ಕರೆಕ್ಟ್ ಟೈಮಿಗೆ ಓಡ್ತು. 10 ನಿಮಿಷ ಲೇಟ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಏನು ಲೇಟ್ ಏನು ಆಗಲಿಲ್ಲ. ಅದಾದಮೇಲೆ ಆಗ್ರಾದಲ್ಲಿ ಸಿಕ್ಕಾಬಿಟ್ಟೆ ಲೇಟು. 2 ಅವರ್ ನಿಲ್ಲಿಸಿದ್ದು ಆಗ್ರಾದಲ್ಲಿ. ಅದಾದಮೇಲೆ ಬಾತ್ರೂಮಿಗೆ ಹೋಗ್ಬೇಕು ಅಂತ ಹೇಳ್ದೆ, ಹಾಗಾಗಿ ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾವು 3 AC ಮಾಡಿಸ್ತಾ ಇದ್ದಿದ್ದು. ಇದು ಫಸ್ಟ್ ಟೈಮು ಸ್ಲೀಪರಲ್ಲಿ.
ಇಷ್ಟೊಂದು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. 3AC ತತ್ಕಾಲಲ್ಲಿ ಇದು ಡಿಫೆನ್ಸಲ್ಲಿ ಮಾಡಿಸಿದ್ದಲ್ವ, ನಮಗೆ 3AC ಇರಲಿಲ್ಲ, ಹಾಗಾಗಿ ಬರೀ ಸ್ಲೀಪರಿಂದ ಮಾಡಿಸ್ಕೊಂಡಿದ್ವಿ. ಇವಾಗ ಆಗ್ರಾ ಬಂದಿದ್ದೀವಿ. ಇವಾಗ ಇದು ಮಧ್ಯರಾತ್ರಿ ಅನಿಸುತ್ತೆ, ಒಂದು ಸ್ವಲ್ಪ ಜನ ಹತ್ಕೊಂಡ್ರು. ಇದನ್ನು ಜನ್ರಲ್ ಮಾಡಿಬಿಟ್ಟಿದ್ರು. ಫುಲ್ಲು ಜನ ಇದ್ದರೆ ಜನ್ರಲ್ ಥರ. ಅಲ್ಲಿ ಬಾತ್ರೂಮ್ ಕಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜನ. ಒಬ್ರು ಹೆಂಗ್ಸು ಮತ್ತು ಒಂದು ಫ್ಯಾಮಿಲಿ ಬಂದಿದ್ದರು. ಒಂದು ಹೆಣ್ಮಗು, ಒಂದು ಗಂಡು ಮಗು, ಹೀಗೆ ಕೂತ್ಕೊಂಡು ಬಂದಿದ್ದಾರೆ ಅವರು. ಸ್ವಲ್ಪ ಹೊತ್ತು ಕೂತಿದ್ರು. ಅದಾದಮೇಲೆ ನಿಧಾನಕ್ಕೆ ಅಲ್ಲೇ ಆರಿಸ್ಕೊಂಡು ಮಕ್ಕಳನ್ನ ಹಾಕ್ಕೊಂಡು ಮಲಗಿದ್ರು. ಅದು ಸೆಕೆ ಇರೋದ್ರಿಂದ ನಿದ್ದೆ ಬರ್ತಿರಲಿಲ್ಲ. ನಾನು ಸುಮ್ಮನೆ ಕೂತಿದ್ದೆ ಮೊಬೈಲ್ ನೋಡಿಕೊಂಡು. ಅದು ಲಗೇಜ್ ಕೂಡ ಇತ್ತಲ್ವ, ಹಾಗಾಗಿ ಸ್ವಲ್ಪ ಭಯ. ಕಳ್ಳರು ಬೇರೆ ಇರ್ತಾರೆ ಅಂತ ಎಲ್ಲ ಹೇಳಿದ್ರು, ಹಾಗಾಗಿ ಮಲಗಿರಲಿಲ್ಲ. ನೋಡೋಣ ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋಣ ಅಂತೇಳಿ. ಅಂದರೆ ನಮ್ಮ ಎದುರುಗಡೆ ಕನ್ನಡದವರೇ, ಬೆಂಗಳೂರವ್ರು ಇದ್ದರು. ಅಂದರೆ ಅವ್ರು ಮಲ್ಕೊಬಿಟ್ಟಿದ್ರಲ್ಲ, ಹಂಗಾಗಿ. ಇದು MP ನೋಡ್ಬೋದು. ಯಾವ ನದಿ ಅಂತ ಗೊತ್ತಿಲ್ಲ, ಒಟ್ಟು ಸುಮ್ಮನೆ ವೀಡಿಯೋ ಮಾಡಿದೆ. ಫುಲ್ಲು ತುಂಬಿತ್ತು. ಮತ್ತು ಇದು ನೆಕ್ಸ್ಟ್ ಡೇ ಇದ್ದು ಮಧ್ಯಾಹ್ನಕ್ಕೆ ಅಂಥೇಳಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ. ಅದು ತುಂಬ ಚಿಕ್ಕದು ಬಂದಿತ್ತು, ಸ್ಮಾಲ್ ಮಾಡಿದ್ದು. ಇದಕ್ಕೆ ಟ್ರೈನಲ್ಲೆಲ್ಲ ಮಾಡ್ಕೊಂಡು ತಿನ್ನಬಾರ್ದು, ಯಾಕೆಂದರೆ ಇದು ಇಷ್ಟು ಚಿಕ್ಕದಿದೆ. 370 ರೂಪಾಯಿ ಕೊಟ್ಟೆ. ಅದಾದಮೇಲೆ ಮಹಾರಾಷ್ಟ್ರ ಬಂತು. ಮಹಾರಾಷ್ಟ್ರದಲ್ಲಿ ಒಂದಿಬ್ಬರು ಹತ್ಕೊಂಡಿದ್ರು ಲೇಡೀಸು. ಪಂಢರಪುರದಲ್ಲಿ ಇವಾಗ ಪೂಜೆಗಳಿದೆ ಅಂತ, ಹಂಗಾಗಿ ಇದು ತುಂಗಭದ್ರಾ ನದಿ ಮಂತ್ರಾಲಯ ರೋಡ್ ಬರುತ್ತಲ್ಲ, ಅಲ್ಲಿ ನೀರಿರಲಿಲ್ಲ, ಅಷ್ಟೊಂದೇ ನೀರಿಲ್ಲ. ಈ ಟ್ರೈನ್ಗಳಲ್ಲೆಲ್ಲ ಯಾರೋ TTಗಳೇನು ಕೇಳೋದಿಲ್ಲ, ದುಡ್ಡು ಇಸ್ಕೊಂಡು ಸುಮ್ಮನೆ ಹೋಗ್ತಾರೆ. ನಾವು ಕಂಪ್ಲೇಂಟ್ ಮಾಡಿದ್ರೂ ಪೊಲೀಸರಿಗೆ ಹೇಳಿದ್ದೀವಿ, ಬರ್ತಾರೆ, ಎಲ್ಲ ಖಾಲಿ ಮಾಡಿಸ್ತಾರೆ ಅಂತ ಅಂದರು. ಯಾರು ನಾವು ಇಳಿಯೋ ತನಕ ಯಾರೂ ಬರಲಿಲ್ಲ. ಅದಾದಮೇಲೆ ರಾಯಚೂರು ಹತ್ರ ಬಂದಾಗ ನಾನು ಕೆಳಗಡೆ ಮಲಗಿಸ್ತಾ ಇರೋದು ಚಿನ್ನನ. ಇವರು ಒಂದಿಷ್ಟು ಜನ ಡೆಲ್ಲಿಯಿಂದನೇ ಹತ್ಕೊಂಡಿದ್ದಾರೆ. ಅವರು ಬೆಂಗಳೂರಿಗೆ ಏನೋ ಅವ್ರ ಸ್ವಾಮಿಗಳಿದ್ದಾರೆ, ಅವ್ರದ್ದು ಮಠ ಇದೆ ಅಂತೆ, ಹಂಗಾಗಿ ಬಂದಿದ್ದರು. ಈ ಕಡೆ ಸೈಡೆಲ್ಲ ಬೆಳೆ ಬಂದಿದೆ, ಏನು ಮಳೆನೇ ಇಲ್ಲ. ಇವಾಗ ಗುಂಟ್ಕಲ್ ಹತ್ರ ಬಂತು ಅಂಥೇಳಿ, ಇನ್ನೊಂದು 10 ಕಿಲೋಮೀಟ್ರ್ ಇತ್ತು ಅಂಥೇಳಿ ಬಂದು ನಿಂತ್ಕೊಂಡೆ ಡೋರ್ ಹತ್ರ. ಇದು ಒಂದು ಗುಂಟ್ಕಲ್ಲು ರೈಲ್ವೆ ಸ್ಟೇಷನ್. ಗುಂಟ್ಕಲ್ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ. ಇದು ನಾನು ಗುಂಟ್ಕಲ್ಲಿಗೆ ಇಳಿತಾ ಇರೋದು 2ನೇ ಸಲ. ಫಸ್ಟು ಒಂದು ಸಲ ಬಂದಿದ್ದೆ. ಇಲ್ಲಿಂದ ನನಗೆ ನಮ್ಮ ಮನೆಗೆ ಹೋಗೋಕೆ ಹತ್ರ ಆಗುತ್ತೆ, ಮತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ, ಮತ್ತು ರಾತ್ರಿ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಇಲ್ಲಿಂದ ನಾನು
ಇದು ಗುಂಟ್ಕಲ್ ರೈಲ್ವೆ ಸ್ಟೇಷನ್ನು. ಅದಾದಮೇಲೆ ಇಲ್ಲಿಂದ ಅದಾದಮೇಲೆ ಶೇರಿಂಗಲ್ಲಿ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಶಿವಮೊಗ್ಗಕ್ಕೆ ಬಸ್ ಇಲ್ವಂತೆ. ಡೈರೆಕ್ಟು ಶಿವಮೊಗ್ಗಕ್ಕೆ ಬಸ್ ಬೆಳಗ್ಗೆ ಇತ್ತು, ಒಂದ್ಸಲ ಬಂದಾಗ ಡೈರೆಕ್ಟ್ ಶಿವಮೊಗ್ಗಕ್ಕೆ ಬಸ್ ಸಿಕ್ಕಿತ್ತು. ಈಗ ನೋಡಿದ್ರೆ ಇಲ್ವಂತೆ. ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಬೇಕು, ಚಿತ್ರದುರ್ಗದಿಂದ ಶಿವಮೊಗ್ಗ ಗಾಡಿಗೆ ಹೋಗಬೇಕು ಅಂತ ಅಂದರು. ಗುಂಟ್ಕಲ್ಲಿಂದ ಬಳ್ಳಾರಿಗೆ ಹೋಗ್ತೀನಿ. ಬಳ್ಳಾರಿಯಲ್ಲಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಗುಂಟ್ಕಲ್ಲಲ್ಲೆಲ್ಲ ತಿನ್ನೋಷ್ಟಿಗೆ ಇದಿಲ್ಲ, ಅದಕ್ಕೆ ಫಸ್ಟ್ ಬಳ್ಳಾರಿಗೆ ಹೋಗ್ತೀವಿ, ಅಲ್ಲೇ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಹೈವೇ ಚೆನ್ನಾಗಿದೆ, ಬಳ್ಳಾರಿ ರೋಡ ತುಂಬಾ ಚೆನ್ನಾಗಿದೆ. ಈ ಕಡೆ ಸೈಡ್ ಮಳೆನೇ ಆಗಿಲ್ಲ, ಈ ಸಲ ಮಳೆನೇ ಇಲ್ಲ ಅನಿಸುತ್ತೆ ಎಲ್ಲ ಯಾವ ಕಡೆನೂ. ಅದಾದಮೇಲೆ ಬಳ್ಳಾರಿಗೆ ಬಂದ್ವಿ. ಬಳ್ಳಾರಿಯಲ್ಲಿ ಫಸ್ಟು ಬಸ್ ಸ್ಟಾಪಲ್ಲೇ ಒಂದು ಹೋಟ್ಲಿದೆ, ಅಲ್ಲೇ ತಿಂಡಿ ತಿನ್ನೋಣ ಅಂತೇಳಿ ಹೋಗಿದ್ವಿ ಹೋಟ್ಲಿಗೆ. ಪೂರಿ ತೊಗೊಂಡೆ. ಅದಾದಮೇಲೆ ಒಬ್ಬರು ಡ್ರೈವರು ತಿಂಡಿ ತಿಂತಾಯಿದ್ರು, ಚಿತ್ರಾನ್ನ ಮಾಡಿಸ್ಕೊಂಬಂದಿದ್ರು ಮನೆಯಿಂದ. ಚಿತ್ರಾನ್ನ ಇಬ್ರಿಗೆ ತೊಗೊಬಂದಿದ್ರಂತೆ, ಅವರು ಬಂದಿಲ್ವಂತೆ ಅವ್ರ ಫ್ರೆಂಡ್ ಯಾರೋ, ಹಾಗಾಗಿ ನಮ್ಗೆ ಕೊಟ್ಟರು, ತೊಗೊಳ್ಳಿ ಮೇಡಮ್ ಇದೆ ಅಂಥೇಳಿ. ಹಂಗೆ ರೋಡಲ್ಲಿ ಮತ್ತು ಬಸ್ ನಿಲ್ಲಿಸಿದ್ರು, ಆವಾಗ ಎಳ್ನೀರು ಕುಡ್ಕೊಂಡ್ವಿ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇವತ್ತು ಸಂತೆ ನಮ್ಮೂರಲ್ಲಿ ಬುಧವಾರ. ನಮ್ಮಮ್ಮ ತರಕಾರಿ ಎಲ್ಲ ತರಕ್ಕೆ ಹೋಗಿದ್ರು, ನೋಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.